ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗಣಪತಿ ಎಲ್ಲರಿಗೂ ಗೊತ್ತಿರುವಂಥ ದೇವರು. ಪ್ರತಿಯೊಂದು ಕಾರ್ಯಗಳಲ್ಲೂ ಮೊಟ್ಟ ಮೊದಲನೇದಾಗಿ ನಾವು ಪೂಜೆ ಮಾಡುವಂಥ ದೈವ ಗಣಪತಿ ಆಗಿರ್ತದೆ. ಸೊ ಎಲ್ರಿಗೂ ಗೊತ್ತು, ಯಾವುದಾದ್ರು ಒಂದು ಕಾರ್ಯ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಕಾರ್ಯ ಸಿದ್ಧಿ ಆಗೋದಕ್ಕೆ ಗಣಪತಿಯನ್ನು ಆರಾಧನೆ ಮಾಡಬೇಕು, ಅಥವಾ ಗಣಪತಿ ಮಂತ್ರ ಆಗಿರ್ಬೋದು, ಹೋಮ ಆಗಿರ್ಬೋದು, ಇತ್ಯಾದಿಗಳನ್ನು ಮಾಡಬೇಕು ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇವತ್ತು ನಾನು ತಂದಿರುವಂಥ ಒಂದು ಹೊಸ ವಿಷಯ ಏನು ಅಂತ ಹೇಳಿದ್ರೆ, ಗಣಪತಿಯ ಒಂದು ವಿಶೇಷವಾಗಿರುವಂಥ ಮಂತ್ರ. ಯಾವುದೇ ಕೆಲಸವನ್ನು ಮಾಡುವಾಗ ಈ ಮಂತ್ರವನ್ನು ಯಾವುದೇ ಕೌಂಟು, ಯಾವುದೇ ರೀತಿಯ ಎಣಿಕೆ ಮಾಡದೆ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಆ ಕೆಲಸದಿಂದ ಲಾಭವಾಗುತ್ತದೆ ಅಥವಾ ಆ ಕೆಲಸದಿಂದ ನಿಮಗೆ ಒಳಿತಾಗುತ್ತದೆ ಅಂತ ಏನಾದರೂ ಇದ್ದರೆ ಮಾತ್ರನೇ ಆ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಆ ಕೆಲಸ ಆಗೋದೇ ಇಲ್ಲ. ಓಂ ಗಂ ಗಣಪತಿಯೇ ನಮಃ. ಇದು ಮಂತ್ರ ನಾರ್ಮಲ್ ಆಗಿ ಎಲ್ಲ ಕಡೆನೂ ನಿಮಗೆ ಪುಸ್ತಕದಲ್ಲೂ ಸಿಕ್ಕಿರಬಹುದು. ಭಾಳಷ್ಟು ಜನರಿಗೆ ಈ ಮಂತ್ರ ಭಾಳಷ್ಟು ಜನರಿಗೆ ಗೊತ್ತಿರಬಹುದು. ಆದರೆ ಏನು ಮಾಡ್ತಾರೆ ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಕಾರ್ಯ ವಿಘ್ನಗಳಾಗಬಾರದು, ನಮಗೆ ಯಾವುದೇ ರೀತಿ ಅಡೆತಡೆಗಳಾಗಬಾರದು ಅಂತ ಗಣಪತಿ ಆರಾಧನೆಯನ್ನು ಮಾಡ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಇಲ್ಲ, ಯಾವುದೇ ಕೆಲಸ ನೀವು ಮಾಡ್ತಾ ಇರಿ. ಇವಾಗ ಒಂದು ಗಂಡು ನೋಡೋಕೆ ಹೋಗಿದ್ದೀರಾ ಅಥವಾ ಹೆಣ್ಣು ನೋಡೋಕೆ ಬಂದಿದ್ದಾರೆ, ಯಾವುದೋ ಒಂದು ಮುಖ್ಯವಾದಂಥ ಕೆಲಸಕ್ಕೆ ಹೋಗಿದ್ದೀರಾ, ಯಾವುದೋ ಒಂದು ಡೀಲ್ ಸೈನ್ ಮಾಡೋದಕ್ಕೆ ಕೂತಿದ್ದೀರಾ, ಯಾವುದೋ ಒಂದು ಲಿಟಿಗೇಷನ್ ವಿಚಾರವಾಗಿ ಮಾತಾಡೋಕೆ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಕೋರ್ಟಲ್ಲಿ ನಿಂತಿದ್ದೀರಾ ನೀವು. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಮಾನಸಿಕವಾಗಿ ಜಪ ಮಾಡಿ. ಕೌಂಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು 10 ಆದರೂ ಜಪ ಮಾಡಿ, 21 ಆದರೂ ಜಪ ಮಾಡಿ, 108 ಆದರೂ ಜಪ ಮಾಡಿ. ಒಟ್ಟಿನಲ್ಲಿ ಆ ಕಾರ್ಯ ನಡೀತಾ ಇರುವಾಗ ಆದಷ್ಟು ಜಪ ಮಾಡೋದಕ್ಕೆ ಎಲ್ಲೆಲ್ಲ ಸಾಧ್ಯ ಇದೆಯಾ ಅಂತ ನೋಡಿ. ಸಾಧ್ಯವಿರುವಂಥ ಸ್ಥಳಗಳಲ್ಲಿ ಆ ಮಂತ್ರವನ್ನು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಆ ಮಂತ್ರ ಜಪ ಮಾಡಿ ನೀವು ಮಾಡುವಂಥ ಕೆಲಸ ಇನ್ ಕೇಸ್ ತಿಳ್ಕೊಳ್ಳಿ ಈ ಕೆಲಸ ಆಗಿದ್ರೆ ನಿಮಗೆ ತೊಂದರೆ ಆಗ್ತಾ ಇತ್ತು ಅಂತ. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಳಿತಾಗುವಂಥ ಕೆಲಸಗಳು ಮಾತ್ರ ಈ ಮಂತ್ರ ಚಾಂಟಿಂಗ್ ಮಾಡುವಾಗ ಯಾವ್ದಾದ್ರು ಕೆಲಸ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳಿತಾಗುತ್ತೆ ಅಂತ ಅರ್ಥ. ಯಾವುದೋ ಒಂದು ಇನ್ವೆಸ್ಟ್ ಮಾಡೋದಕ್ಕಂತ ಹೋಗ್ತಾ ಇರ್ತೀರಾ, ಮಂತ್ರ ಚಾಂಟಿಂಗ್ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿಗೆ ಹೋದಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಆಗಿ ಇನ್ವೆಸ್ಟ್ಮೆಂಟ್ ನೀವು ಮಾಡದೆ ವಾಪಸ್ ಬರ್ತೀರಾ. ನೀವೇನು ತಿಳ್ಕೊತೀರಾ, ಮಂತ್ರ ಚಾಂಟ್ ಮಾಡಿದೆ ಇದರಿಂದ ಸಮಸ್ಯೆ ಆಯಿತು. ಇಲ್ಲ, ನೀವು ಇನ್ವೆಸ್ಟ್ ಮಾಡಿದರೆ ಆ ದುಡ್ಡು ಹೋಗ್ತಾ ಇತ್ತು. ಗೊತ್ತಾಯ್ತಾ? ಈ ರೀತಿ ಪ್ರತಿ ಸಲನೂ ಪ್ರತಿಯೊಬ್ಬರು ಯಾರು ಬೇಕಾದರೂ ಈ ಮಂತ್ರವನ್ನು ಚಾಂಟ್ ಮಾಡ್ಬೋದು. ಆದರೆ ಮಾಸಿಕ ಇದ್ದಾಗ ಮಾತ್ರ ಈ ಮಂತ್ರ ಚಾಂಟಿಂಗ್ನ ಮಾಡಬೇಡಿ. ಇದೇ ರೀತಿ ಸರಳವಾಗಿರುವಂಥ ಪರಿಹಾರಗಳನ್ನ ತಗೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.